ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ. ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳಿ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳಾಯ್ತು. ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ. ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ. ಇದು ನಾವು ಒಳ್ಳೆ ಮಾತಾಡೋಣ. ಬಸವಣ್ಣವ್ರು ಹೇಳಿದ್ದಾರೆ, ನುಡಿದಂತೆ ಮುತ್ತಿನ ಆರದಂತೆ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ. ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ. ನಿಮ್ದು ಏನೇನು ಪ್ರಶ್ನೆ ಇದೆ ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ಅಲ್ಲಿಗೆ ಬನ್ನಿ, ಎಲ್ಲ ಉತ್ತರಗಳನ್ನ ಕೊಡ್ತೇನೆ. ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ, ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ. ಆದ್ರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ. ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ, ಕುದಿಯೋರು ಕುದೀತಾ ಇದ್ದಾರೆ, ಉರಿಯೋರು ಉರ್ಕೊಳ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಾವು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ವಜ್ರವನ್ನ ವಜ್ರದಿಂದನೇ ಕತ್ತರಿಸಬೇಕು. ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಜನ ಬಡವರು ನಮ್ಮ ಮೇಲೆ ಏಕೆ ನಂಬ್ಕೊಂಡಿದ್ದಾರೆ, ಆ ಕೆಲಸವನ್ನು ಮಾಡಿದ್ದೇವೆ. ನಿನ್ನೆ ರಾತ್ರಿ ಹಿಂದೆ ಇಲ್ಲಿಗೆ DC ಆಗಿದ್ದಂತ ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು. ಒಂದು ಮಾತು ಹೇಳ್ತಾ ಇದ್ರು, ಅಲ್ಲಿ DC ಆಗಿದ್ರು ಪ್ರಾರಂಭ ಮಾಡಿದಾಗ. ಒಬ್ಬ ಮಾಧ್ಯಮ ಮಿತ್ರ ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳಿದಂತೆ, ಏನಂದ್ರೆ, ಏನು ಸ್ವಾಮಿ ಇದು ಎತ್ತಿನ ಹೊಳೆ ಅಂದ್ರೆ ಎತ್ತಿಗೆ ಸಾಕಾಗುವಂತ ನೀರು ಇಲ್ಲಿದೆ, ಇದನ್ನ ತೆಗೆದುಕೊಂಡೋಗಿ ನೀವು ಬೆಂಗಳೂರಿಗೆ, ಕೋಲಾರ್ಗೆ, ತುಮಕೂರ್ಗೆ ತೆಗೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರ ಇದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಕೇಳಿದ್ರಂತೆ. ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರಿಗೆ, ವಿರೋಧ ಪಕ್ಷಗಳಿಗೆ, ಯಾರು ಟೀಕೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ಇದು ಎತ್ತಿಗೋಸ್ಕರ ನೀರಲ್ಲ. 57,75 ಲಕ್ಷದ ಜನರಿಗೆ ಕುಡಿಯುವ ನೀರನ್ನ ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನ ಇವತ್ತು ನಿಮ್ಗೆ ನಾನು ಸಾಕ್ಷಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ